ಇದು ಒಂಥರ ಮುಗಿಯದ ಕತೆ. ನಾ ಕೊಡೆ ನಾ ಬಿಡೆ. ದಿನನಿತ್ಯ ಇಲ್ಲಿನ ನಾನು ನೋಡ್ತೀನಲ್ಲ, ಕಾಂಗ್ರೆಸ್ MLAಗಳ ಪಾಡು ಒಂಥರ ಅಧ್ವಾನ ಆಗೋಗಿದೆ. ಸಿದ್ದರಾಮಯ್ಯ ಮಾತಾಡ್ತಾರೆ, DK ಕೋಪ, DK ಮಾತಾಡ್ತಾರೆ ಸಿದ್ದರಾಮಯ್ಯ. ಅಸೆಂಬ್ಲಿನೂ ಅಷ್ಟೇ, ಅವರಿಬ್ರು ಕೂತ್ಕೊಂತಾರಲ್ಲ, ಒಬ್ಬರ ಮುಖ ಒಬ್ಬರು ನೋಡಕ್ಕೆ ನೋಡದಾರದ ಪರಿಸ್ಥಿತಿಯಲ್ಲಿ ಆ ಅಧಿವೇಶನ ನಡೀತಾ ಇದೆ. ನನ್ಗನ್ಸುತ್ತೆ ಈ ಬೆಳಗಾವಿ ಅಧಿವೇಶನ ಒಡೆದು ಹೋದಂತ ಆಡಳಿತ ಪಕ್ಷವನ್ನ ನೋಡ್ತಾ ಇದ್ದೀರಿ. ಒಗ್ಗಟ್ಟಾಗಿ ಬಿಜೆಪಿ ಮತ್ತು JDS ಹೋರಾಟವನ್ನ ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ವಿಚಾರವಾಗಿರ್ಬೋದು, ನೆಕ್ಸ್ಟ್ ಬರುವಂತ ಲಾಂಡ್ ಆರ್ಡರ್ ವಿಚಾರವಾಗಿ, ಇವೆಲ್ಲನೂ ಕೂಡ ನಾವು ಮತ್ತು JDS ಒಟ್ಟಾಗಿ ಹೋರಾಟ ಮಾಡ್ತಾ ಇದೆ. ಇಲ್ಲಿ ಆಡಳಿತ ಪಕ್ಷ ಒಟ್ಟಾಗಿ ಸಮರ್ಥವಾಗಿ ನಮಗೆ ಉತ್ತರ ಕೊಡಬೇಕಾಯಿತು. ಆ ಥರದ್ದು ಯಾವುದೋ ಲಕ್ಷಣನೇ ಕಾಣ್ತಾ ಇಲ್ಲ. ಇವರು ದಿನನಿತ್ಯ ಒಬ್ಬರ ಮನೆ ಡಿನ್ನರು, ಇನ್ನೊಬ್ರು ಅವ್ರ ಕೌಂಟರ್ ಡಿನ್ನರ್ ನೋಡಿ. ನಾಳೆ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಇನ್ನೊಂದು ಕಡೆ ಸೇರ್ತಾರೆ. ಈಗ ಅವ್ರ ಮಕ್ಕಳು ಇಳಿದ್ಬಿಟ್ಟಿದ್ದಾರೆ ಫೀಲ್ಡ್ಗೆ. ಸಿದ್ದರಾಮಯ್ಯ ಮಗ ಹೇಳಿದನು, ನಮ್ಮಪ್ಪನೇ ಅವ್ರು ಹೇಳೋದು, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ. ಆ ಜಮೀರ್ ಅಹಮದ್ ದೊಡ್ಡದಾಗಿ ಹೇಳ್ತಾನೆ, ಅಂತ ತಾಕತ್ತು ಅಂತ ಗಂಡು ಯಾರವರೇ ಚೇಂಜ್ ಮಾಡಕ್ಕೆ ಎಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರವ್ರೆ ಅಂತ ಗಂಡು ಅಂತ ಅವ್ರು ಸವಾಲ್ ಹಾಕ್ತಾವ್ರೆ. ಇಷ್ಟು ಸವಾಲ್ ಹಾಕದ್ಮೇಲೂ ಕೂಡ DK ಶಿವಕುಮಾರನ್ ಗಂಡು ಏನು ಸದ್ದೇ ಇಲ್ಲ, ಸದ್ದೊಡ್ಗೋಗ್ಬಿಟ್ಟೈತೆ ಅವ್ರು. ಸವಾಲ್ ಮೇಲೆ ಸವಾಲ್ ಹಾಕ್ತಾ ಇದ್ದಾರೆ. ಇಲ್ಲಿ ರಾಮನಗರದ MLA ಅವರೇನು DK ಶಿವಕುಮಾರ್ ಪರ ಇದ್ದಾರೆ. ಅವ್ರು ನೋಡಿದ್ರೆ ಒಂದ್ ಕಡೆ ಕೂಲಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ. ಕೂಲಿಗೆ ಪೇಮೆಂಟ್ ಕೊಡ್ಬೇಕಂತ. ನನ್ಗೆ ಗೊತ್ತಿಲ್ಲ ಎಲ್ಲಿ ಕೂಲಿ ಮಾಡಿದ್ರು, ಯಾವಲ್ದಲ್ಲೋ ಕೂಲಿ ಮಾಡಿದ್ರು, ಎಲ್ಲಿ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಕೂಲಿಗೆ ನಮ್ಗೆ ನ್ಯಾಯ ಕೊಡಿ, ಪೇಮೆಂಟ್ ಕೊಡಿ ಅಂತ, ಕೂಲಿಗೆ ಸಂಬಳ ಕೊಡಿ ಅಂತ. ಇದು ಬಿರಿ ಇದೇ ಆಗ್ತೈತೆ. ಕೂಲಿಗೆ ಸಂಬಳ ಕೇಳೋದೊಂದ್ ಕಡೆ, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಅಭಿವೃದ್ಧಿ ಶೂನ್ಯ, ಹಣ ಬಿಡುಗಡೆ ಮಾಡದೆ ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಗ್ರಂಥಪಾಲಕರಿಂದ ಹಿಡಿದು ಕೆಲಸ ಮಾಡೋರು, ಪಂಚಾಯಿತಿ ಆಫೀಸಲ್ಲಿ ಕೆಲಸ ಮಾಡೋರ್ವರೆಗೂ ಆತ್ಮಹತ್ಯೆಗಳು ಆಗ್ತಾ ಇರುವಂಥದ್ದು, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಕಾಣಿಸ್ತಾ ಇಲ್ಲ. ಎಮ್ಮೆ ಚರ್ಮದ ಸರ್ಕಾರ ಇದು. ಉತ್ತರ ಕರ್ನಾಟಕದಲ್ಲಿ ಏನೋ ಸಭೆ ಮಾಡಿ ನಾವು ಉತ್ತರ ಕರ್ನಾಟಕಕ್ಕೆ ಒಳ್ಳೇದ್ ಮಾಡ್ತೀನಿ ಅಂತ ಬಂದ್ರು. ಇಲ್ಲಿ ಒಳ್ಳೇದ್ ಮಾಡಕ್ಕೆ ಇಲ್ಲಿ ಯಾರವ್ರೆ? ನಾಯಕತ್ವನೇ ಇಲ್ಲ. ಕಾಂಗ್ರೆಸ್ಗೆ ನಾಯಕತ್ವನೇ ಇಲ್ಲ. ಒಡೆದು ಹೋಗೈತೆ. ಇನ್ನು ಒಳ್ಳೇದೇನ್ ಮಾಡ್ತಾರೆ? ಬೆಳಗಾವಿ ಅಧಿವೇಶನ ಒಡೆದೋದಂತ ಆಡಳಿತ ಪಕ್ಷವನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಈ ಭಾಗಕ್ಕೆ ಏನು ಒಳ್ಳೇದಾಗುತ್ತೆ ಅಂತ ನನಗೇನು ಅನ್ಸಲ್ಲ. ಇದು ಯಾವಾಗ ತೊಲಗೋಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ನಾವ್ ಹೇಳೋ ಅಂಥದ್ದು, ನಿಮ್ಮ ಕಾಂಗ್ರೆಸ್ಸಿನ MLAಗಳ ಒಂದು ಸ್ಥಿತಿ ಅಧ್ವಾನ ಆಗಿದೆ. ಏನಾನ ಒಂದು ತೀರ್ಮಾನ ಮಾಡ್ಕೊಂಡ್ ಬನ್ನಿ, ಯಾರನ ಆಗ್ಲಿ. ನಮ್ಗೇನು ಸಿದ್ದರಾಮಯ್ಯ ಆದ್ರೇನು, DK ಆದ್ರೇನು, ನಮ್ಗೇನು ಯಾವುದು ಏನು ವ್ಯತ್ಯಾಸ ಆಗಲ್ಲ. ಸರ್ಕಾರ ಪೂರ್ತಿ ಜನರ ಪಾಲಿಗೆ ಸತ್ತೋಗಿದೆ. ಸತ್ತೋಗಿರುವಂತ ಸರ್ಕಾರವನ್ನ ಒತ್ತು ತಿಥಿ ಮಾಡಿ ತಗೊಂಡೋಗಿ, ಯಾರೇ ಆದ್ರೂ ಕೂಡ ಅದನ್ನ ತಗೊಂಡೋಗಿ ಸ್ಮಶಾನಕ್ಕೆ ಎತ್ಕೊಂಡೋಗೋದು ಈ ಸರ್ಕಾರನ. ಆ ತರ ಸರ್ಕಾರ ಇದು. ಸ್ಮಶಾನಕ್ಕೆ ಎತ್ಕೊಂಡೋಗಿ ಮಣ್ಣು ಮಾಡಬೇಕು. ಇಲ್ಲ ಜನನೇ ಇವ್ರನ್ನ ಎತ್ಕೊಂಡೋಗಿ ಮಣ್ಣು ಮಾಡುವಂತ ಕಾಂಗ್ರೆಸ್ ಸರ್ಕಾರವನ್ನ ಮಣ್ಣು ಮಾಡೋ ಸ್ಥಿತಿ ಬಂತು. ಸರ್ಕಾರ ಪೂರ್ತಿ ಏನಿಲ್ಲ ರೀ, ಸತ್ತೋಗಿದೆ. ಇನ್ನು ಗುಂಡಿ ತೋಡಿ ಮಣ್ಣು ಮಾಡಕ್ಕೆ ರಾಜ್ಯದ ಜನ ತಯಾರಾಗಿದ್ದಾರೆ. ಇವರೇನ ಮಾಡಿಲ್ಲ ಅಂದ್ರೆ ತಯಾರವ್ರೆ. ಜನ ಎಲ್ಲ ಕೇಳ್ತಾ ಇದ್ದಿದ್ದು, ನೀವು ಚುನಾವಣೆ ಮುಂಚೆ ಏನ್ ಹೇಳಿದ್ರಿ? ನುಡಿದಂತೆ ನಡೀತೀರಿ, ನಿಮ್ ಮಾತು ಬಿಟ್ಟು ನಾವು ಏನು ಮಾಡಲ್ಲ, ನೀವೇ ನಮಗೆ ದೇವರು, ನೀವ್ ಹೇಳ್ದಂಗೆ ಕೇಳ್ತೀರಿ ಅಂದ್ರು. ಇವಾಗ 2.5 ವರ್ಷ ಅಂತ ಜನನ ಕೇಳಿ ತೀರ್ಮಾನ ಮಾಡಿದ್ರೆ ನೀವು? ಅಗ್ರಿಮೆಂಟ್ ಆಗಿದ್ರೆ ಹೇಳ್ಬಿಡಿ, 2 ವರ್ಷ ಅಗ್ರಿಮೆಂಟ್ ಆಗಿರೋದು ನಿಜ, ಅದಾದ್ರೂ ಹೇಳಿ. ಇಲ್ಲ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಡಿಕ್ಲೇರ್ ಮಾಡೋರು ಯಾರು? ಇಲ್ಲ DK ಕುಮಾರ್ ರಾಜ್ಯದ ಅಧ್ಯಕ್ಷರು, ಅವ್ರು ಡಿಕ್ಲೇರ್ ಮಾಡಬೇಕು. ಇಲ್ಲ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರು ಡಿಕ್ಲೇರ್ ಮಾಡಬೇಕು. ಇಲ್ಲ ರಾಹುಲ್ ಗಾಂಧಿ ಡಿಕ್ಲೇರ್. ಈ ಮೂರು ಬಾಯ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನ ಮಗನ್ ಮಾತ್ರ 5 ವರ್ಷ ಅಂತ ಹೇಳ್ತಾವ್ರೆ ಹೊರತು ರಾಹುಲ್ ಗಾಂಧಿ ಏನೋ ಬಾಯ್ಬಿಟ್ಟಿದ್ದಾರೆ 5 ವರ್ಷ, ಖರ್ಗೆ ಬಾಯ್ಬಿಟ್ಟಿದ್ದಾರೆ, ಹಾಳ ಹೋಗ್ಲಿ DK ಶಿವಕುಮಾರ್ ಬಾಯ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಅಂದ್ರೆ ಇಲ್ಲಿ ನನಗನ್ಸ್ತತೆ 2.5 ವರ್ಷ ಆಗಿರೋದು ನಿಜ ಅಂತ ಅನ್ಸ್ತೈತೆ. ಮೇಲ್ನೋಟಕ್ಕೆ ಆಗಿರೋದು ನಿಜ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಜನ MLAಗಳು, ಕಾಂಗ್ರೆಸ್ MLAಗಳು ಒಡಕು ಮಾತುಗಳನ್ನು ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದ್ರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಒಂದು ರೀತಿ ಕಾಂಗ್ರೆಸ್ ಅಧ್ವಾನ ಎದ್ದೋಗಿದೆ.
ಹಳೆ ಕಾಂಗ್ರೆಸ್ಸು ಹೊಸ ಕಾಂಗ್ರೆಸ್ಸು ಇವೆರಡರ ಮಧ್ಯೆ ನಡೀತಾ ಇರೋ ಸಂಘರ್ಷ ಇದು. ಹೊಸ ಕಾಂಗ್ರೆಸ್ ಗೆಲ್ಲುತ್ತೋ ಹಳೆ ಕಾಂಗ್ರೆಸ್ ಗೆಲ್ಲುತ್ತೋ ಗೊತ್ತಿಲ್ಲ. ತೀರ್ಮಾನವನ್ನ ಕಾಂಗ್ರೆಸ್ ಪಾರ್ಟಿಯವರು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅಧಿವೇಶನವನ್ನ ಸರಿಯಾಗಿ ನಡೆಸಿ. ದಿನ ರಾತ್ರಿ 2 ಗಂಟೆವರೆಗೂ ನೀವು ಡಿನ್ನರ್ ಪಾರ್ಟಿ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಬಂದು ಯಾವ ಮಂತ್ರಿ ಉತ್ತರ ಕೊಡ್ತಾರೆ? ಏನು ಉತ್ತರ ಕೊಡ್ತಾರೆ? ತಯಾರಿ ಇರಲ್ಲ, ಏನು ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ. ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು, ಇಲ್ಲ ಒಟ್ಟಾಗಿ ನೀವು ಸರ್ಕಾರವನ್ನ ನಡೆಸಿ, ಇಲ್ಲ ಸರ್ಕಾರ ಬಿಟ್ಟು ತೊಲಗೋಗಿ. ಬಹುತೇಕ ಅಧಿವೇಶನದ ನಂತರ ಇದೊಂದು ಮಹತ್ವದ ಬದಲಾವಣೆ ಆಗುತ್ತೆ ಅನ್ಸುತ್ತೆ ಸರ್. ಸಿಎಂ ಮತ್ತೆ 20ನೇ ತಾರೀಕಿಂದ ಇವಾಗ ಅರ್ಧ ಪಿಕ್ಚರ್ ನೋಡಿದ್ದೀರಿ, ಅರ್ಧ ಪಿಕ್ಚರ್ KGF ಪಾರ್ಟ್ 1 ನೋಡಿದ್ದೀರಿ. KGF ಪಾರ್ಟ್ 2 ನೋಡಕ್ಕೆ 20ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತದೆ. ಅದಕ್ಕೆ ರಾಜ್ಯದ ಜನ ದಯವಿಟ್ಟು ಈ KGF 2 ಕಾಂಗ್ರೆಸ್ಸಿನ KGF 2 ಈ ಸಿನಿಮಾವನ್ನ 20ನೇ ತಾರೀಕು ಎಲ್ಲಾ ಥಿಯೇಟರ್ ಅಲ್ಲೂ ರಿಲೀಸ್ ಆಗ್ತದೆ. ದಯವಿಟ್ಟು ನೋಡಿ. ಸರ್, ಇನ್ನೊಂದು ಯತ್ನಾಳ